ನಮಸ್ಕಾರ ಎಲ್ಲರಿಗೆ. ಭಾಳ ದಿವಸ ಆಗಿತ್ತು ವಿಡಿಯೋ ಮಾಡಿ. ಸೊ ಲಾಸ್ಟ್ ಟೈಮ್ ನಾವು ಒಂದು ವಿಡಿಯೋ ಮಾಡಿದ್ದೆ ಸಿ ಎ ಬಗ್ಗೆ. ಈಗ ಇನ್ನೊಂದು ವಿಡಿಯೋ ಸಿ ಎಫ್ ಎ ಬಗ್ಗೆ. ಇದು ಹೆಂಗ್ ನಮ್ಮ ಸಿ ಎ ಒಂದು ಹೆಂಗ ಕೋರ್ಸು, ಇದಕ್ಕೆ ಒಂದು ಹೆಂಗ್ ರೆಸ್ಪೆಕ್ಟ್ ಐತಿ ನೋಡ್ರಿ. ಸಿ ಎಫ್ ಎನು ಹಂಗ ಒಂದು ಕೋರ್ಸು. ಈಗ ಆ ಸಿ ಎಫ್ ಎ ಬಗ್ಗೆ ಒಂದು ವಿಡಿಯೋ ಮಾಡಿವಿ. ಸೊ ಸಿ ಎಫ್ ಎ ನಾ ರಿಜಿಸ್ಟರ್ ಆಗಿದ್ದಿಲ್ರಿ, ನಾ ಎಕ್ಸಾಮ್ ಅಟೆಂಡ್ ಆಗಿಲ್ಲ. ಈಗ ನಮ್ಮ ಫ್ರೆಂಡ್ ಇವರು ವಿಶ್ವನಾಥ್ ಅಂತ ಇವ್ರಿಗೆ ಎಕ್ಸಾಮ್ ಒಂದು ಸಿ ಎಫ್ ಎ ಲೆವೆಲ್ 1 ಅಟೆಂಡ್ ಆಗ್ಯಾರ. ಸೊ ಇನ್ ಆರ್ಡರ್ ನಾ ವಿಡಿಯೋ ಬಗ್ಗೆ ಮಾತಾಡೋ ಬದ್ಲಿ ಅವ್ರು ಕೂಡ ಇವಿ ಒಂದು ಸಿ ಎಫ್ ಎ ಬಗ್ಗೆ ಮಾತಾಡ್ರಿ ಇನ್ನೂ ಕ್ಲಾರಿಟಿ ಇರುತ್ತೆ ಅಂತ ಅವ್ರ ಬಗ್ಗೆನ ಮಾತಾಡ್ತೀನಿ. ಸೊ ಅವ್ರು ಕೂಡ ನಾ ಮಾತಾಡ್ತೀನಿ ಈಗ ಅದ್ರ ಬಗ್ಗೆ, ಸಿ ಎಫ್ ಎ ಬಗ್ಗೆ ತಿಳ್ಕೊಳ್ರಿ. ಸೊ ನಿಮ್ ಬಗ್ಗೆ ಇಂಟ್ರೊಡ್ಯೂಸ್ ಮಾಡ್ಕೋಬಹುದು ನೀವು. ನನ್ನ ಹೆಸರು ವಿಶ್ವನಾಥ್ ಸನ್ಮಣಿ ಅಂತ ಹೇಳ್ರಿ. ನಮ್ಮೂರ ಸವದತ್ತಿ ಅಲ್ಲಮ್ಮ. ನಮ್ದು 10th 12th ಎಲ್ಲ ಅಲ್ಲೇ ಆಗೈತಿ, ಆಲ್ ಆಫ್ ಇನ್ ಕನ್ನಡ ಮೀಡಿಯಮ್. ಆಮೇಲೆ ನಾನು BCom ಡಿಗ್ರಿ ಮಾಡಿನಿ. ಅದ್ರ ಜೋಡಿ ನಾನು ಸಿ ಎ ಫೌಂಡೇಶನ್ ಬರ್ದ್ನಿ, ಅದನ್ನು 1ನೇ ಅಟೆಂಪ್ಟ್ನಾಗ ಪಾಸ್ ಆದ್ನಿ. ಆಮೇಲೆ ನಾನು ಇಂಟರ್ನು ಬರ್ದ್ನಿ, ಅದು ಬೋತ್ ಗ್ರೂಪ್ಸ್ ಫಸ್ಟ್ ಅಟೆಂಪ್ಟ್ನಾಗ ಪಾಸ್ ಆದ್ನಿ. ಆಮೇಲೆ ಅಲ್ಲ ಡಿಸ್ಕ್ಲೇಮರ್ ಕೊಡ್ತೀನಿ, ಫೌಂಡೇಶನ್ 1ನೇ ಅಟೆಂಪ್ಟ್ ಪಾಸ್. ಅವರು ಏನೇ ಇಂಟರ್ ಏನೈತಲ್ಲ ಸಿ ಇಂಟರ್ಮೀಡಿಯೇಟ್ ಅದು 1ನೇ ಅಟೆಂಪ್ಟ್ನಾಗ ಪಾಸ್. ಮತ್ತೆ ಎಕ್ಸಾಮ್ಷನ್ ಎಷ್ಟು ಸಬ್ಜೆಕ್ಟ್ ದಾಗ? ಎಕ್ಸಾಮ್ಷನ್ 2 ಸಬ್ಜೆಕ್ಟ್ ದಾಗ ಮಾರ್ಕ್ಸ್ 77 ಆಡಿಟ್. ಅಡ್ಡಿಲ್ಲ, ಆಡಿಟ್ 77 ರೀ ಅವರಿಗೆ. ಅಕೌಂಟಿಂಗ್ 78. ಓಕೆ ಹೇಳ್ರಿ, ಮತ್ತೆ ಕಂಟಿನ್ಯೂ ಮಾಡಿ. ನೆಕ್ಸ್ಟ್ ನಾನು ಇಂಟರ್ ಕ್ಲಿಯರ್ ಆದ್ಮೇಲೆ ಆರ್ಟಿಕಲ್ಶಿಪ್ ಮಾಡ್ಬೇಕು ಕೋರ್ಸ್. ಬಟ್ ಅದು ಡಿಲೇ ಮಾಡಿಬಿಟ್ಟೆ ನಾನು. ಡಿಲೇ ಯಾಕೆ ಮಾಡಿದ್ದೆ ಅಂತಂದ್ರೆ, 1ನೇದ್ದು ಅದು ನಮ್ಮ ಕಾಲೇಜ್ನವ್ರು ನನಗೆ ಅಟೆಂಡೆನ್ಸ್ ಕೊಡಕ್ಕೆ ಮಾಡಲಿಲ್ಲ. ಆ್ಯಂಡ್ ನನಗೇನು ಅನಿಸ್ತು, ಒಂದು 5 ತಿಂಗಳು ಐತಿ, ಡಿಗ್ರಿ ಮುಗಿಸೇ ಹೋಗ್ಬಿಡೋನಲ್ಲ ಆರ್ಟಿಕಲ್ಶಿಪ್ಪಿಗೆ ಅಂತೇಳಿ ಅನ್ಸುತ್ತೆ. ಅದ್ರ ಸಂಬಂಧ ನಾನು ಅದ್ರ ಬಗ್ಗೆ ಏನು ಮಾಡಲಿಲ್ಲ. ಆಮೇಲೆ ಅದನ್ನ ಒಂದು 5 ತಿಂಗಳ ಎದಕ್ಕೆ ವೇಸ್ಟ್ ಮಾಡೋದು ಅಂತೇಳಿ ನಾನು ಮೊದ್ಲಿಂದ ನಾನು ಸ್ವಲ್ಪ ಫೈನಾನ್ಸ್ ಒಳಗೆ ಇಂಟ್ರೆಸ್ಟ್ ಇದ್ದಿದ್ದರಿಂದ ರಿಸರ್ಚ್ ಮಾಡಿ ನಾನು ಯಾವ್ದಾರ ಕೋರ್ಸ್ ಫೈನಾನ್ಸ್ ಒಳಗೆ ನನ್ನ ಚಲೋ ನಾಲೆಜ್ ಮತ್ತೆ ಇನ್ಕ್ರೀಸ್ ಮಾಡ್ಕೊತಾನೆ ಅಂತೇಳಿ ಸಿ ಎಫ್ ಎ ಅಂತೇಳಿ ಒಂದು ಕೋರ್ಸ್ ನನಗೆ ಕಾಣ್ತಿ. ಬಟ್ ಅದನ್ನ ಇದನ್ನ ಮಾಡಿ ಕೆಲಸ ಅದು 5 months ಒಳಗೆ ಇಂಟರಪ್ಟ್ ಮಾಡ್ತೀನಿ. ಈಗ ಏನಾಗಿತ್ತು ಅಂದ್ರೆ ನಿಮ್ಗೆ ಸಿ ಎ ಇಂಟರ್ ಕಂಪ್ಲೀಟ್ ಆಗ ಕಂಪ್ಲೀಟ್ ಆಗನ ರೈಟ್ ಆಫ್ಟರ್ ಕಂಪ್ಲೀಷನ್ ಆಫ್ ಸಿ ಎ ಇಂಟರ್ ನಾವು ಆರ್ಟಿಕಲ್ ಸ್ಟಾರ್ಟ್ ಮಾಡ್ಬೇಕು. ಆದ್ರೆ ನಿಮ್ದು ಅಲಾಂಗ್ ವಿತ್ ಡಿಗ್ರಿ ಇನ್ನ ಕಂಪ್ಲೀಟ್ ಆಗಿದ್ದಿಲ್ಲ, ಅಂದ್ರೆ ಫೈನಲ್ ಇಯರ್ ಆಗಿದ್ದು. ಎಷ್ಟು ಮಂತ್ಸ್ ಕಂಪ್ಲೀಟ್ ಆಗ್ಬೇಕೈತಿ ನಿಮ್ದು? 5 months ಇತ್ತು. ಅಂದ್ರೆ ನಿಮ್ಮ ಕಾಲೇಜ್ ಏನು ಅಟೆಂಡೆನ್ಸ್ ಕೊಡ್ಲಿಲ್ಲ ಎಕ್ಸಾಮ್ ಅಂದ್ರೆ ಕಾಲೇಜ್ ಬರ್ಬೇಕು, ನಾವು ಅಟೆಂಡೆನ್ಸ್ ಕೊಡಂಗಿಲ್ಲ ಅಂದ್ರೆ ಎಕ್ಸಾಮಿಗೆ ಎಲಿಜಿಬಲ್ ಮಾಡ್ತೀವಿ. ಸೊ ಈಗ ನೀವು ಏನ್ ಮಾಡಿದ್ರಿ, 5 ತಿಂಗಳು ನೀವು ಬರೀ ಕಾಲೇಜಿಗೆ ಹೋಗೋ ಬದ್ಲಿ ಸಿ ಎಫ್ ಎ ಕೋರ್ಸ್ ಪರ್ಸ್ಯೂ ಮಾಡ್ಬೇಕು. ಓಕೆ ಓಕೆ. ಈ ಸ್ಪೆಸಿಫಿಕಲಿ ನಂದು ಇನ್ನೊಂದು ಕ್ವಶನ್ ಅರೈಸ್ ಆಯ್ತು, ಯಾಕೆ ಸಿ ಎಫ್ ಎನ ಬೇಕು? ನೀವು ಸಿ ಎಸ್ ಮಾಡ್ಬೋದಾಗಿತ್ತು, ಸಿ ಎಂ ಎ ಮಾಡ್ಬೋದಾಗಿತ್ತು, ಇನ್ನೊಂದು ಯಾವ್ದಾದ್ರು GST ಕೋರ್ಸ್ ಮಾಡ್ಬೋದಾಗಿತ್ತು, ಟ್ಯಾಲಿ ಮಾಡ್ಬೋದು, ವಾಟ್ ಎವರ್. ವೈ ಸ್ಪೆಸಿಫಿಕಲಿ ಸಿ ಎಫ್ ಎ ಹೇಳ್ತಾನೆ. ಅಂದ್ರೆ ಏನಾಗ್ತಂದ್ರೆ, ನಾವು ಇಂಟರ್ಮೀಡಿಯೇಟ್ ಒಳಗಿದ್ದಾಗ ಒಂದು ಸಬ್ಜೆಕ್ಟ್ ಐತಿ FMSM ಅಂತೇಳಿ, ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅಂಡ್ ಸ್ಟ್ಯಾಟಿಸ್ಟಿಕ್ಸ್ ಮ್ಯಾನೇಜ್ಮೆಂಟ್ ಅಂತೇಳಿ. ಅದ್ರ ಒಳಗೆ ಯಾವಾಗ ಆ ಸಬ್ಜೆಕ್ಟ್ ನಾವು ಕಲಿಯಾಕ್ ಸ್ಟಾರ್ಟ್ ಮಾಡಿದ್ವಲ್ಲ, FMSM ಅದು ಬಹಳ ಎಂಜಾಯ್ ಮಾಡಕ್ ಶುರು ಮಾಡಿದ್ವಿ. ಅಂದ್ರೆ ಲಿಟ್ರಲಿ ನಾನು ಎವ್ರಿ ಚಾಪ್ಟರ್ ಮುಗಿಕೊಂತ ಹೋದಂಗ ನನಗ್ ಮಜಾ ಆಗ್ಯ, ಹಿಂಗ್ ಫೀಲ್ ಬರಕ್ ಸ್ಟಾರ್ಟ್ ಆಗ್ಬಿಡ್ತದೆ. ಹಿಂಗ್ ಬರಕತ್ಗಳ ಇದೇನಲ್ಲ ಫುಲ್ ಮಜಾ ಬರತ್ತಲ್ಲ ಈ ಸಬ್ಜೆಕ್ಟ್. ಇದ್ರೊಳಗನ ಕರಿಯರ್ ನಾವು ಬಿಲ್ಡ್ ಮಾಡ್ರ ಅಂದ್ರೆ ನಂದು ಪ್ಯಾಷನ್ ನಾ ಪರ್ಸ್ಯೂ ಮಾಡ್ಬಿಟ್ನಿ ಅಂದ್ರೆ ಚಲೋ ಆಕತಿ ಅಂತ ಹೇಳಿ ಅನಿಸ್ತು. ಇದು ಒಂದ್ ರೀಸನ್ ಪರ್ಸ್ಯೂ ಮಾಡಕ್ಕೆ. ಇನ್ನೊಂದ್ ರೀಸನ್ ಏನಂತಂದ್ರೆ, ನಾವ್ ಯಾವಾಗಿದ್ರು ಒಂದು ಕರಿಯರ್ ಚೂಸ್ ಮಾಡ್ಬೇಕಾದ್ರೆ ಅದ್ ಫ್ಯೂಚರ್ ಗ್ರೋತ್ ಚಲೋ ಇದ್ರೆ ಮಾಡೋದು ಬೆಟರ್. ಇದು ಒಂದ್ ತಲೆಯಾಗಿತ್ತು. ನಮಗ್ ಗೊತ್ತೈತಿ ಎಲ್ಲಾರು ನಾವು ಸ್ಟಾಕ್ ಮಾರ್ಕೆಟ್ಸ್ನಾಗ ಇನ್ವೆಸ್ಟ್ ಮಾಡಕ್ ನೋಡತ್ತಾರ. ಫುಲ್ ಫೈನಾನ್ಸ್ ಸೆಕ್ಟರ್ ಗ್ರೋಯಿಂಗ್ ಸೆಕ್ಟರ್ ಐತಿ. ಇದ್ರ ಸಂಬಂಧ ಅದು ಅಂತೇಳಿ ನಾನು ಸಿ ಎಫ್ ಎ ನಾನು ಪರ್ಸ್ಯೂ ಮಾಡ್ತೀನಿ. ಈಗ ನನ್ ಕ್ವಶನ್ ಬರುತ್ತೆ, ಸಿ ಎಫ್ ಎ ಅಂದ್ರೆ ಏನು? ಫಾರ್ ಎಕ್ಸಾಂಪಲ್ ಬರ್ತೀನಿ, ಲೇ ಮ್ಯಾನ್ ಪರ್ಸನ್ ಬರ್ತೀನಿ, ಸಿ ಎಫ್ ಎ ಅಂದ್ರೆ ಏನು ಅಂತ ಕೇಳ್ತಾರೆ. ಸಿ ಎಫ್ ಎ ಲಾಂಗ್ ಫಾರ್ಮ್ ಹೇಳಿ ಫಸ್ಟ್. ಸಿ ಎಫ್ ಎ ಫುಲ್ ಫಾರ್ಮ್ ಇಸ್ ಚಾರ್ಟರ್ಡ್ ಫೈನಾನ್ಷಿಯಲ್ ಅನಾಲಿಸ್ಟ್. ಇದು ಒಂದು ಕೋರ್ಸ್ ಪ್ರೊವೈಡೆಡ್ ಬೈ ದಿ, ಅಂದ್ರೆ ಇದಕ್ಕೊಂದು ಇನ್ಸ್ಟಿಟ್ಯೂಟ್ ಐತಿ ಪರ್ಟಿಕ್ಯುಲರ್ ಆಗಿ, ಅದು US ಒಳಗೈತಿ. ಅಂದ್ರೆ ಇಂಡಿಯಾದಲ್ಲ, ಅದು ಚಾರಿಟೇಬಲ್ ಆರ್ಗನೈಸೇಷನ್. ಅದು ಯಾರ ಫೈನಾನ್ಸ್ ಒಳಗೆ ಸಬ್ಜೆಕ್ಟ್ ಇದು ಮಾಡ್ತಾರಲ್ಲ ಅವರಿಗೆ ಸರ್ಟಿಫಿಕೇಟ್ ಪ್ರೊವೈಡ್ ಮಾಡ್ತೈತಿ. ಅದಕ್ಕೆ ಫೀ ನೋಡ್ಬೇಕು. ಅಂದ್ರೆ ಈಗ ಇವ್ರದ್ದು ಸಿ ಎಫ್ ಎದವ್ರದ್ದು ಏನು ಸ್ಪೆಸಿಫಿಕಲಿ ವರ್ಕ್? ಸಿ ಎಫ್ ಎದವ್ರದ್ದು ಸ್ಪೆಸಿಫಿಕಲಿ ವರ್ಕ್ ಅಂದ್ರೆ ಇವ್ರದ್ದು ಟೋಟಲಿ ಇನ್ನು ಕೋರ್ ಫೈನಾನ್ಸ್. ಅದ್ರೊಳಗೆ ಏನೇನು ಬರ್ತಾವ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ಕಂಪ್ನಿಗೆ ಫಂಡ್ ರೇಸಿಂಗ್ ಆಗಿರ್ಬೋದು, ಇನಿಷಿಯಲ್ ಪಬ್ಲಿಕ್ ಆಫರಿಂಗ್ಸ್ ಬರ್ತಾವ, IPO ಅವನಾಗಿರ್ಬೋದು, ಕಂಪ್ನಿ ವ್ಯಾಲ್ಯೂಯೇಷನ್ಸ್ ಆಗಿರ್ಬೋದು, ಒಳ್ಳೆ ಮರ್ಜರ್ಸ್ ಅಂಡ್ ಅಕ್ವಿಸಿಷನ್ ಮಾಡ್ಕೋತಾರೆ ಕಂಪ್ನಿ ಒಳಗೆ ಅಂತ. ಅವಕ್ಕೂ ನಾವು ಅವ್ರ ನಡುವೆ ನಾವು ಮೀಡಿಯೇಟರ್. ಒಂದು ಫಾರ್ ಎಕ್ಸಾಂಪಲ್ ಒಂದು ಡೀಟೇಲ್ ಎಕ್ಸ್ಪ್ಲೈನ್ ಮಾಡ್ತೀರಿ. ಫಾರ್ ಎಕ್ಸಾಂಪಲ್ ಯಾವ್ದಾರು ಹೇಳಿದ್ರಿ, ಒಂದು ನನಗೆ ಡೀಟೇಲ್ ಎಕ್ಸ್ಪ್ಲೈನ್ ಮಾಡಿದ್ರೆ. ಓಕೆ, ಅಂದ್ರೆ ಈಗ ತಗೊಂಡ್ರೆ ಫಂಡ್ ರೇಸಿಂಗ್ ಅಂತ ಹೇಳಿ ತಗೊಂಡ್ರೆ, ಆ ಫಂಡ್ ರೇಸಿಂಗ್ ಏನಾಗಿರ್ತೈತಿ, ಒಂದು ಕಂಪ್ನಿಗೆ ಫಂಡ್ಸ್ ಬೇಕಾಗಿರ್ತಾವ. ಇನ್ವೆಸ್ಟ್ಮೆಂಟ್ ಮಾಡಕ್ಕಾಗ್ಲಿ, ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಅದು ಫಂಡ್ಸ್ ಬೇಕಾಗಿರ್ತಾವ. ಅದಕ್ಕೆ ಯಾರ ಅದು ಫಂಡ್ ಇನ್ವೆಸ್ಟ್ ಮಾಡಕ್ ಯಾರ ಬೇಕಲ್ಲ,
ಅವ್ರನ್ನ ಹುಡುಕಿ ತರಾಕ ಅವ್ರಿಗೆ ಇದು ಕರೆಕ್ಟ್ ವ್ಯಾಲ್ಯೂ ಐತಿಲ್ಲ ಈ ಕಂಪ್ನಿ ಇನ್ವೆಸ್ಟ್ ಮಾಡೋದು ಅಂದ್ರೆ ಪಿಚಿಂಗ್ ಮಾಡೋದು ನೀವು. ಪಿಚಿಂಗ್ ಮಾಡೋದು. ಓಕೆ ಓಕೆ ಇಬ್ರು ಸೈಡ್ ಯಾರು ಇನ್ವೆಸ್ಟ್ಮೆಂಟ್ ತಗೋತಿರ್ತಾರಲ್ಲ ಬಟ್ ಯಾರು ಹಾಕ್ತಿರ್ತಾರಲ್ಲ ಇಬ್ರು ಸೈಡ್ ನಾವು ಮೀಡಿಯೇಟರ್ ಆಗಿ ವರ್ಕ್ ಮಾಡಿ ಇಬ್ರು ಕಡೆಯಿಂದ ನಾವು ಫೀಸ್ ಚಾರ್ಜ್ ಅಂದ್ರೆ ಇನ್ ಟರ್ಮ್ಸ್ ಆಫ್ ಫೈನಾನ್ಷಿಯಲ್ ಇದು. ಫೈನಾನ್ಷಿಯಲ್ಸ್. ಇದು ಅಂದ್ರೆ ರೆಕಗ್ನೈಸೇಷನ್ ಹಂಗೈತಿ ಅಂದ್ರೆ ಇದು ಇಡೀ ಇಂಡಿಯಾದಾಗ ಐತು ಇಲ್ಲ ಹಿಂಗ್ ಲಿಮಿಟೆಡ್ ಕಂಟ್ರಿ ಏನಿದ್ರೆ ಇದು ನಾವ್ ಹೆಂಗ್ ನಾವ್ ಮೊದ್ಲ ಗೊತ್ತೈತಿ ಇದು US ಕೋರ್ಸ್. ಇದು ಆಲ್ ಓವರ್ ದ ವರ್ಲ್ಡ್ ಅಪ್ರಾಕ್ಸ್ 160+ ಕಂಟ್ರೀಸ್ ಒಳಗೆ ಇದು CFA ಕೋರ್ಸ್ ರೆಕಗ್ನೈಸ್ ಐತಿ. ಅಂದ್ರೆ 160 ಮ್ಯಾಗ ದಿವಸದ ಮ್ಯಾಗ ಇದ್ರ ವ್ಯಾಲ್ಯೂ ಐತಿ. ವ್ಯಾಲ್ಯೂ ಐತಿ ಅಂದ್ರೆ ನೀವು ರೆಕಗ್ನೈಸ್ ಮಾಡ್ತಾರ, ನೀವು ಅಲ್ಲಿ ವರ್ಕ್ ಮಾಡ್ಬೋದು, ಸ್ಯಾಲರಿ ತಗೋಬಹುದು. ಅಂದ್ರೆ CA ಈಗ ಒಂದು ಮಿನಿಟ್ ಕಂಪೇರ್ಸ್ ಟು ಗ್ಲೋಬ್ CA CFA ವ್ಯಾಲ್ಯೂ ಹೆಚ್ಚೈತಿ. ಈಗ CFA ಯಾರ್ಯಾರು ಮಾಡ್ಬೋದು? ವಾಟ್ ಇಸ್ ದ ಎಲಿಜಿಬಿಲಿಟಿ ಕ್ರೈಟೇರಿಯಾ? ಎಲಿಜಿಬಿಲಿಟಿ ಬಹಳ ಸಿಂಪಲ್ ಐತಿ. ನೀವು ಎನಿ ಡಿಗ್ರಿ ಏನೋ ಫಸ್ಟ್ ಇಯರ್ ಮುಗಿದ್ರೆ ನೀವು ಲೆವೆಲ್ 1 ಅಪಿಯರ್ ಆಗ್ಬೋದು. ಅಂದ್ರೆ ಡಿಗ್ರಿ ಕಂಪಲ್ಸರಿ ಮಾಡ್ಬೇಕು, ಫಸ್ಟ್ ಇಯರ್ ಕಂಪಲ್ಸರಿ ಮುಗಿಬೇಕು. ಕಂಪಲ್ಸರಿ. ಈಗ ಹೆಂಗಪ್ಪ ಅಂದ್ರೆ ಇದು ಕಾಮರ್ಸ್ ಅದ ಮಾಡ್ಬೇಕು, ಸೈನ್ಸ್ ಹಿಂಗೇನಿಲ್ಲ. ಅದಕ್ಕೆ ಏನ್ ಸಂಬಂಧ? ಅಂದ್ರೆ ನಾ ಈಗ ಫಾರ್ ಎಕ್ಸಾಂಪಲ್ ಇಂಜಿನಿಯರಿಂಗ್ ಮಾಡೀನಿ, ಮಾಡ್ಬೋದು ಆದ್ರೆ ಫಸ್ಟ್ ಇಯರ್ ಕಂಪ್ಲೀಟ್ ಆಗ್ಬೋದು. ಓಕೆ ಓಕೆ ನಾ ಈ ಕೋರ್ಸಿಗೆ ಎಂಟ್ರಿ ಹೆಂಗಾಗ್ಬೋದು ಅಂದ್ರೆ ನಾನು BE ಫಸ್ಟ್ ಇಯರ್ ಮುಗಿದೈತಿ, ಎನಿ ಡಿಗ್ರಿ ಯೂನಿವರ್ಸಿಟಿ ನಾ ಫಸ್ಟ್ ಇಯರ್ ಕಂಪ್ಲೀಟ್ ಮಾಡ್ಬೋದು, ಎಂಟ್ರಿ ಆಗ್ಬೋದು. ಓಕೆ ಓಕೆ ಕಾಮರ್ಸ್ ಡಿಗ್ರಿ ಬೇಕಂತ ಏನಿಲ್ಲ. ಇದ್ರ ಲೆವೆಲ್ಸ್ ಹೆಂಗ್ CFA ದಾಗ? CA ಫೈನಲ್, ಇಂಟರ್ಮೀಡಿಯೇಟ್, ಫೌಂಡೇಶನ್ ಹೆಂಗ ಅದ ನಮ್ CA ದಾಗ? ಹಿಂಗ ಏನಾರ ಇದ್ರಾಗ ಗ್ರೂಪ್ ಲೆವೆಲ್ಸ್ ಹಿಂಗ ಏನಾರ ಅದಾವ? ಹೌದು, ಆಫ್ ಕೋರ್ಸ್ ಇದ್ರೊಳಗ ಅದಾವ. CA ಗತನ ಇದ್ರೊಳಗೂ 3 ಲೆವೆಲ್ಸ್ ಅದಾವು. 3 ಲೆವೆಲ್ ಹೆಸರು ಲೆವೆಲ್ 1, ಲೆವೆಲ್ 2, ಲೆವೆಲ್ 3 ಅಂತ ಹೇಳಿ. ಲೆವೆಲ್ ಅಂತ ಹೆಸರು. ಸಬ್ಜೆಕ್ಟ್ಸ್ ಬಂದ್ರೆ ಇದ್ರೊಳಗ ಟೋಟಲ್ 10 ಸಬ್ಜೆಕ್ಟ್ಸ್. ಅದ 10 ಸಬ್ಜೆಕ್ಟ್ಸ್ 3 ಲೆವೆಲ್ಗೆ ಇಲ್ಲ ಸಬ್ಜೆಕ್ಟ್ ಬರೋಣಂತ. ಬಿಫೋರ್ ದಟ್ ಲೆವೆಲ್ 1, ಲೆವೆಲ್ 2, ಲೆವೆಲ್ 3 ಅಂದ್ರಲ್ಲ. ಈಗ ಹೆಂಗಂದ್ರೆ ಫಸ್ಟ್ ಇಯರ್ ಮುಗಿಸಿದ್ರಿ, ಲೆವೆಲ್ 1 ಎಕ್ಸಾಮ್ ಬರ್ತದೆ. ಈ ಫಸ್ಟ್ ಇಯರ್ ಮುಗೀತು, ಲೆವೆಲ್ 1 ಎಕ್ಸಾಮ್ ಕ್ಲಿಯರ್ ಆದ. ಈಗ ರೈಟ್ ಆಫ್ಟರ್ ಕ್ಲಿಯರಿಂಗ್ ಏನ ಏನ್ ಎಕ್ಸಾಮ್ ಮುಗಿಸಿದ್ರಲ್ಲ ಲೆವೆಲ್ 1 ಅದು, ನೆಕ್ಸ್ಟ್ ನೀವು ಲೆವೆಲ್ 2 ಪ್ರಮೋಟ್ ಆಗ್ಬಿಟ್ರಿ ಅಂದ್ರೆ ಈಗ ನಿಮ್ ಡಿಗ್ರಿ ಕನ್ಸಿಡರ್ ಆಗಂಗೇ ಇಲ್ಲ. ಕನ್ಸಿಡರ್ ಅಂದ್ರೆ ಲೆವೆಲ್ 2 ಅಪಿಯರ್ ಆಗ್ಬೇಕಂದ್ರೆ ಸೆಕೆಂಡ್ ಇಯರ್ ಆಫ್ ಡಿಗ್ರಿ ಮುಗಿದಿರ್ಬೇಕು. ಓಹೋ, ಅಲಾಂಗ್ ವಿತ್ CFA ಲೆವೆಲ್ 1 ಒಳ್ಳೆ ಮತ್ತೆ ಡಿಗ್ರಿ ಫಸ್ಟ್ ಇಯರ್ ಕಂಪ್ಲೀಟ್ ಆಗ್ಬೇಕು. ಒಳ್ಳೆ ಲೆವೆಲ್ 2 ಬರೀಬೇಕಂದ್ರೆ ನಿಮ್ ಡಿಗ್ರಿ ಸೆಕೆಂಡ್ ಇಯರ್ ಕಂಪ್ಲೀಟ್ ಆಗ್ಬೇಕು. ಲೆವೆಲ್ 3 ಬರೀಬೇಕಂತಂದ್ರೆ ಡಿಗ್ರಿ ಕಂಪ್ಲೀಟ್ ಆಗ್ಬೇಕು. ಡಿಗ್ರಿ ಪೂರ ಮುಗಿಬೇಕು, ಮತ್ತೆ CFA ಲೆವೆಲ್ 2 ಕ್ಲಿಯರ್ ಆಗಿರ್ಬೇಕು. ಹೌದು. ಓಕೆ 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 ಅಂದ್ರೆ ಡಿಗ್ರಿ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಇಟ್. ನಮ್ಗೆ ಈಗ CA ದಾಗ ವಿತೌಟ್ ಡಿಗ್ರಿನೂ ನಾವು ಡಿಗ್ರಿ ಮಾಡ್ಬೋದು, ಆದ್ರೆ ಇದಕ್ಕೆ ಡಿಗ್ರಿ ಬೇಕೇ. ಓಕೆ 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 ನೀವೇನ ಸಬ್ಜೆಕ್ಟ್ ಬಗ್ಗೆ ಹೇಳತ್ತೀರಿ, ಇದು ಹೆಂಗ್ ಸಬ್ಜೆಕ್ಟ್? ಇವು ಇದ್ರೊಳಗ ಟೋಟಲ್ 10 ಸಬ್ಜೆಕ್ಟ್ಸ್ ಬರ್ತಾವ ಒಂದೇ ಲೆವೆಲ್ಗೆ. ಅವ 10 ಸಬ್ಜೆಕ್ಟ್ 10 ಸಬ್ಜೆಕ್ಟ್ಸ್ ಒಂದು ಲೆವೆಲ್. ಒಂದೇ ಲೆವೆಲ್ಗೆ 10 ಸಬ್ಜೆಕ್ಟ್ಸ್. ಅದಾದ್ಮೇಲೆ ಅವ 10 ಸಬ್ಜೆಕ್ಟ್ಸ್ 3 ಲೆವೆಲ್ ಸ್ಪ್ರೆಡ್ ಆಗ್ತಾವ. ಅಂದ್ರೆ ಅವೇ ಸೇಮ್ ಇರ್ತಾವ ಸಬ್ಜೆಕ್ಟ್ಸ್. ಅಂದ್ರೆ ಈಗ ಲೆವೆಲ್ 1 ಅದ 10 ಸಬ್ಜೆಕ್ಟ್, ಲೆವೆಲ್ 2 ಅವ 10 ಸಬ್ಜೆಕ್ಟ್, ಲೆವೆಲ್ 3 ಅವ 10 ಸಬ್ಜೆಕ್ಟ್. ಹೌದು. ಬಟ್ ಇನ್ನೇನಕತ್ತಂತಂದ್ರೆ ಲೆವೆಲ್ 2 ಹೋದಂಗ 1-2 ಸಬ್ಜೆಕ್ಟ್ ಕಡಿಮೆ ಆಗ್ತಾವ. ಒಳ್ಳೆ ಲೆವೆಲ್ 3 ಹೋದಂಗ ಮತ್ತೊಂದ್-2 ಕಡಿಮೆ ಆಗಿ ಅದ್ರೊಳಗೆ ಮತ್ತೊಂದ್ ಸ್ವಲ್ಪ ರೈಟಿಂಗ್ ಬರ್ತದೆ. ಪೂರಾ ಇದು ಹಂಗ ನಾವು ಎಕ್ಸಾಮ್ ಸ್ಟ್ರಕ್ಚರ್ಸ್ ನೋಡ್ರಿ ಬರ್ತೀನಿ. ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಬರ್ತೀನಿ. ಈಗ ಸಬ್ಜೆಕ್ಟ್ ಎಷ್ಟಂದ್ರೆ 10 ಸಬ್ಜೆಕ್ಟ್. ಓಕೆ ಓಕೆ ಇದ್ರ ಹೆಂಗ ಅಂದ್ರೆ ಎಕ್ಸಾಮ್ ಅದೇನೇನ ಅಂದ್ರೆ ಇಯರ್ಲಿ ಕಂಡಕ್ಟ್ ಮಾಡ್ತಾರೋ ಹೆಂಗಂದ್ರೆ ಎಷ್ಟು ಮಂತಿಗೆ ಅದ ಏನು ಇದೆ ಹೆಂಗ? ಇಯರ್ಲಿ ಇದು 4 times ಕಂಡಕ್ಟ್ ಆಗ್ತದೆ. 4 times a year. ಲೆವೆಲ್ 3 ಐ ಥಿಂಕ್ 3 or 4 times ಹಿಂಗೆ. ಓಕೆ ಈಗ ಲೆವೆಲ್ 1 ಲೆವೆಲ್ 2 4 times a year ಆಗ್ತದೆ. ಹೌದು. ಅಂದ್ರೆ ಎಷ್ಟು ಎಕ್ಸಾಮ್? 10 ಎಕ್ಸಾಮ್ ಬರೀಬೇಕು ನಾವು ಹೆಂಗೆ? ಇಲ್ಲ ಒಂದೇ ಎಕ್ಸಾಮ್ ಇರ್ತದೆ. ಇದ್ರ ಎಕ್ಸಾಮ್ ಸ್ಟ್ರಕ್ಚರ್ ನಾವು ನೋಡಿದೀವಿ ಅಂತಂದ್ರೆ 180 MCQs. ಲೆವೆಲ್ 1 ಆಗಲಿ ಲೆವೆಲ್ 2 ಆಗಲಿ. ಲೆವೆಲ್ 1 180 MCQ ಅಟೆಂಡ್ ಆದ್ರೆ ಲೆವೆಲ್ 1 ಮುಗಿದವ. 10 ಸಬ್ಜೆಕ್ಟ್ ಕೂಡಿ 180 MCQs ಮುಗಿದವ. ಓಕೆ ಅದ್ರ ಮತ್ತೆ ಸಬ್ಜೆಕ್ಟ್ ಏನಾರ ಬೈಫರ್ಕೇಶನ್ ಐತೇನ್ರಿ 180 ಒಳಗೆ? ಹಂಗೇನಿಲ್ಲ, ಅವ್ರದ್ದು ಮಿಕ್ಸಪ್ ಆಗಿಬಿಡ್ತಾವ. ತೋಡ ಅಂದ್ರೆ ವೇಟೇಜ್ ಒಂದ್ ಸ್ವಲ್ಪ ಅವರು ಒಂದೊಂದ್ ಸಬ್ಜೆಕ್ಟ್ ಜಾಸ್ತಿ ಕೊಟ್ಟಿರ್ತಾರೆ. ಕ್ವಶನ್ಸ್ ಅದ್ರಾಗಿನೂ ಜಾಸ್ತಿ ಕೊಡ್ತಾರೆ. ಅದ್ರದ್ದು ಹಿಂಗ್ ಪರ್ಟಿಕ್ಯುಲರ್ ಆಗಿ ಇಷ್ಟ ಕ್ವಶನ್ಸ್ ಅಂತ ಇರಲ್ಲ. ಓಕೆ 180 MCQ ಕ್ವಶನ್. MCQ ಕ್ವಶನ್ಸ್. ಇದು ಮಾರ್ಕ್ಸ್ ನಾವು ನೋಡ್ಬೇಕಂತಂದ್ರೆ ಟೋಟಲ್ 180 MCQs ಗೆ 1900 ಮಾರ್ಕ್ಸ್. ಅದ್ರೊಳಗೆ ನಾವು 1600 ತಗೋಬೇಕು ಪಾಸ್ ಆಗ್ಬೇಕು. ಅಲ್ಲ ಈಗ ನಮ್ದೇನೆ 180 ಕ್ವಶನ್ ಅದ ಬರೋಬ್ಬರ. ಅಂದ್ರೆ ಈ ಕ್ವಶನ್ ಇಷ್ಟು ಮಾರ್ಕ್ಸ್ ಅಂತ ಏನಾರ ಗೊತ್ತಾ? ಏನಿಲ್ಲ, ಅದು ಏನು ಅವ್ರು ಡಿಸ್ಕ್ಲೋಸ್ ಮಾಡಂಗಿಲ್ಲ. ಅದೇನು ಅವ್ರು ಪ್ರೈವೇಟ್ ಅವ್ರು ಮೊದ್ಲ ಡಿಸ್ಕ್ಲೋಸ್ ಮಾಡಿಬಿಟ್ಟಿರ್ತಾರ ಇನ್ಸ್ಟಿಟ್ಯೂಟ್. ನೀವು ನಾವು ರಿಜಿಸ್ಟ್ರೇಷನ್ ಮಾಡ್ತಾರಲ್ಲ, ನಾವು ಹಿಂಗೆ ಡಿಸ್ಕ್ಲೋಸ್ ಮಾಡಂಗಿಲ್ಲ. ಇಫ್ ಯು ಆರ್ ಅಗ್ರಿ ವಿತ್ ದಟ್ ಯು ಕ್ಯಾನ್ ಟೇಕ್ ದ ರಿಜಿಸ್ಟ್ರೇಷನ್. ಓಕೆ